ಇನ್ನು ಶಿವಮೊಗ್ಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. 4 ದಿನಗಳಿಂದ ಕತ್ತಲಲ್ಲೇ ಮುಳುಗಿದೆ ನಗರ ಹೋಬಳಿ. ಶಿವಮೊಗ್ಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. 4 ದಿನಗಳಿಂದ ಕತ್ತಲಲ್ಲೇ ಮುಳುಗಿದೆ ನಗರ ಹೋಬಳಿ. ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಕರೆಂಟ್ ಇಲ್ಲದೆ ನಗರ ಹೋಬಳಿಯಲ್ಲಿ ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನ. ವಿದ್ಯುತ್ ದುರಸ್ತಿ ಕಾಮಗಾರಿ ನಡೆಸ್ತಾ ಇದೆ ಮೆಸ್ಕಾಂ. ಜೀವ ಲೆಕ್ಕಿಸದೆ ಹರಿಯುವ ಹೊಳೆ ದಾಟಿದ್ದಾರೆ ಮೆಸ್ಕಾಂ ಎಂಜಿನಿಯರ್. ಕಾಮಗಾರಿ ಪರಿಶೀಲನೆಗೆ ಹೊಳೆಯ ಮಧ್ಯೆಯೇ ಬಂದಿದ್ದಾರೆ ಎಂಜಿನಿಯರ್. ಸ್ಥಳೀಯರ ಸಹಾಯದಿಂದ ಹರಿಯುವ ಹೊಳೆ ದಾಟಿದ್ದಾರೆ ಎಂಜಿನಿಯರ್ ಚಂದ್ರಶೇಖರ್. ಜೀವ ಪಣಕ್ಕಿಟ್ಟು ದುರಸ್ತಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಮೆಸ್ಕಾಂ ಸಿಬ್ಬಂದಿ. ಅವರಿಗೆಲ್ಲ ನಾವು ಸೆಲ್ಯೂಟ್ ಮಾಡಲೇಬೇಕು. ಈ ಸಂದರ್ಭದಲ್ಲಿ ಬಾಳೆಕೊಪ್ಪದಲ್ಲಿ ಹೊಳೆ ದಾಟಿ ಕಾಮಗಾರಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಿರಂತರವಾಗಿ ವರುಣನ ಆರ್ಭಟ ಇದ್ದೇ ಇದೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಂಜಿನಿಯರ್ ಅವರು ಅಲ್ಲಿ ಹೊಳೆ ಇದೆ, ಆ ಹೊಳೆಯನ್ನ ದಾಟಿನೇ ಹೋಗಬೇಕಾದಂಥ ಅನಿವಾರ್ಯತೆ ಇತ್ತು. ಆದರೂ ಕೂಡ ಧೈರ್ಯ ಮಾಡಿ ಅವರು ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಟ್ ಆಗಿರೋದು, ಕರೆಂಟ್ ಇಲ್ಲದೆ ನಗರ ಹೋಬಳಿಯಲ್ಲಿ ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ರು ಜನ. ವಿದ್ಯುತ್ ದುರಸ್ತಿ ಕಾಮಗಾರಿ ಮಾಡಬೇಕಲ್ವಾ, ಹಾಗಾಗಿನೇ ಮೆಸ್ಕಾಂ ಸಿಬ್ಬಂದಿ ಬರಲೇಬೇಕಾಗಿತ್ತು. ಅದಾದ ನಂತರ ಜೀವ ಲೆಕ್ಕಿಸದೆ ಹರಿಯುವ ಹೊಳೆಯನ್ನ ದಾಟಿರೋದು ಮೆಸ್ಕಾಂ ಎಂಜಿನಿಯರ್ ಚಂದ್ರಶೇಖರ್ ಅವರ ಹೆಸರು. ಕಾಮಗಾರಿ ಪರಿಶೀಲನೆಗೆ ಹೊಳೆಯ ಮಧ್ಯೆನೇ ಬಂದಿದ್ದಾರೆ. ಆ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಥಳೀಯರ ಸಹಾಯದಿಂದ ಹರಿಯುವ ಹೊಳೆಯನ್ನ ದಾಟಿದ್ದಾರೆ ಎಂಜಿನಿಯರ್ ಚಂದ್ರಶೇಖರ್ ಮತ್ತು ಅವರ ಸಿಬ್ಬಂದಿಗಳು. ಜೀವ ಪಣಕ್ಕಿಟ್ಟು ದುರಸ್ತಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಮೆಸ್ಕಾಂ ಸಿಬ್ಬಂದಿಗಳು. ಬಾಳೆಕೊಪ್ಪದಲ್ಲಿ ಹೊಳೆ ದಾಟಿ ಕಾಮಗಾರಿಯನ್ನ ಪರಿಶೀಲನೆ ಮಾಡಿದ್ದಾರೆ.